ನಾವು ಕ್ರಿಸ್ತ ಯೇಸುವಿನಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಎಂಥ ಜಯಶಾಲಿಗಳು ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಐ ಆಮ್ ಮೋರ್ ದನ್ ಕಾನ್ಕರರ್ ಅಂದರೆ ಈ ಪೂರ್ಣ ಜಯಶಾಲಿ ಅಂದರೆ ಅದರ ಡೆಫಿನಿಷನ್ ಹೀಗಿದೆ. ಪೂರ್ಣ ಜಯಶಾಲಿ ಅಂದರೆ ಈಗ ಬಾಕ್ಸರ್ಗಳು ಈಗ ಯಾರಿದ್ದಾರೋ ಗೊತ್ತಿಲ್ಲ. ನನ್ನ ಕಾಲದಲ್ಲೆಲ್ಲ ಮೈಕ್ ಟೈಸನು, ಇವಾಂಡರ್ ಹೋಲಿ ಫೀಲ್ಡ್, ಸೋತ್ರ ಅವರೆಲ್ಲ ಇದ್ದರು. ಮೈಕ್ ಟೈಸನ್ ಅಲ್ಲ. ಈಗ ಯಾರಿದ್ದಾರೋ ಗೊತ್ತಿಲ್ಲ. ನಾನು ಅವಾಗ ಫಾಲೋ ಮಾಡ್ತಾ ಇದ್ದಂಥ ಕಾಲ ಅದು. ಸೋತ್ರ ಈಗ ಯಾರಿದ್ದಾರೋ ಗೊತ್ತಿಲ್ಲ. ಈ ಬಾಕ್ಸಿಂಗ್ ಮಾಡುವಾಗ ಬಾಕ್ಸಿಂಗ್ ಮಾಡ್ತಾರೆ. ಹೆವಿ ವೆಯ್ಟ್ ಚಾಂಪಿಯನ್ ಅಂತಾರೆ ಅವ್ರನ್ನ. ಇವನು ತನ್ನ ವೈರಿಯನ್ನು ಲೋಯರ್ ಪಂಚು ಅಪ್ಪರ್ ಪಂಚು ಎಲ್ಲ ಕೊಟ್ಟು ಬೀಳಿಸಿ ಕಡೆಗೆ ಜಯಶಾಲಿ ಆದಾಗ ಇವನಿಗೊಂದು ಬೆಲ್ಟ್ ಕೊಡ್ತಾರೆ, ಹೆವಿ ವೆಯ್ಟ್ ಚಾಂಪಿಯನ್ ಅಂತ. ಬೆಲ್ಟ್ ಅಲ್ಲ, ಅದರ ಹಿಂದ್ಗಡೆ ಅವನಿಗೊಂದು ದೊಡ್ಡ ಮೊತ್ತದ ಬಹುಮಾನ ಕೊಡ್ತಾರೆ. ಈ ಬಹುಮಾನ ಎಲ್ಲ ತಗೊಂಡು ಇವನು ಮನೆಗೆ ಹೋದಾಗ ಹೆಂಡತಿ ಕೈಯಲ್ಲಿ ತಗೊಂಡೋಗಿ ಅದನ್ನು ಕೊಡ್ತಾನಲ್ಲ, ಕೊಟ್ಬಿಟ್ಟು ಇದು ನಾನು ಗೆದ್ದಿದ್ದೀನಿ ಅಂತ ಹೇಳಿ ಅವಳ ಕೈಲಿ ಕೊಟ್ಟಾಗ ಅವಳು ಈಸ್ಕೊತಾಳು ನೋಡಿ, ಅವಳು ಮೋರ್ ದನ್ ಕಾನ್ಕರರ್. ನಿಮ್ಗೆ ಅರ್ಥ ಆಗಲಿಲ್ಲ? ಬನ್ರಿ, ಇವರು ಫೈಟ್ ಮಾಡಿ ಗೆದ್ದು ಮನೆಗೆ ಬಂದರು. ಇವರು ಕಾನ್ಕರರ್ಡ್, ಇವರು ಯುದ್ಧ ಮಾಡಿದ್ದು, ಇವರು ಫೈಟ್ ಮಾಡಿದ್ದು, ಇವರು ಜಯಶಾಲಿ ಆದರು. ಆದರೆ ಪೂರ್ಣ ಜಯಶಾಲಿ ಆಗಿದ್ದು ಇವ್ರ ಕೈಲಿ ತೊಗೊಂಡೋಗಿ ಕೊಟ್ಟಾಗ ಇವರು ಪೂರ್ಣ ಜಯಶಾಲಿ. ಆಮೇಲೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಪೂರ್ಣ ಜಯಶಾಲಿ ಅನ್ನೋದಕ್ಕೆ ಕಾರಣ, ನನಗಾಗಿ ನಿಮಗಾಗಿ ಯೇಸು ಸ್ವಾಮಿ ಕಾಲ್ವರಿ ಶಿಲುಬೆಯಲ್ಲಿ ಸೈತಾನನ ತಲೆಯನ್ನು ಚೆಂಡಾಡಿದ ದೇವರು, ಅವನು ಜಯಶಾಲಿ ಆದನು. ಅವನ ಬಲದಿಂದ ನಾವು ಪೂರ್ಣ ಜಯಶಾಲಿಗಳಾಗಿದ್ದೀವಿ. ಹಲ್ಲೆಲೂಯಾ, ಆಮೆನ್. ಅದು ಅದರ ಅರ್ಥ, ಪೂರ್ಣ ಜಯಶಾಲಿ. ನೋಡ್ರಿ, ಆ ವಾಕ್ಯ ಅದಕ್ಕೆ ಮುಂಚೆ ಹೇಳ್ತೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಅನ್ನ ಇಲ್ಲದೆ ಇರುವುದೋ, ವಸ್ತ್ರ ಇಲ್ಲದೆ ಇರುವುದೋ, ಖಡ್ಗವೋ, ಕ್ಷಾಮವೋ, ಬರಲಿಕ್ಕಿರೋದೋ, ಬಂದಿರೋದೋ, ದೂತರೋ, ಏಲೋಕದೋ, ಏನೇ ಆಗಲಿ ನಾವು ಕ್ರಿಸ್ತ ಯೇಸುವಿನಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. ವಿ ಆರ್ ಮೋರ್ ದನ್ ಕಾನ್ಕರರ್ಸ್. ಆಮೇಲೆ ಅದಕ್ಕೆ ನಾವು ಪೂರ್ಣ ಜಯಶಾಲಿಗಳಾಗೋದಕ್ಕೆ ಕಾರಣ ಏನಂದರೆ, ನಂಬರ್ 1, ಆ ಅಧ್ಯಾಯ ಆರಂಭವಾಗೋದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಾಕ್ಯ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂತ. ಹಲ್ಲೆಲೂಯಾ, ದೇರ್ ಈಸ್ ನೋ ಕಂಡಮ್ನೇಷನ್. ನಮಗೆ ಪೂರ್ಣ ಜಯಶಾಲಿಗಳಾಗೋದಕ್ಕೆ ಕಾರಣ, ಇನ್ನು ಶತ್ರು ನಮ್ಮ ಮೇಲೆ ಅಪರಾಧ ನಿರ್ಣಯ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದರಿಂದ ಆಮೇಲೆ ಹಲ್ಲೆಲೂಯಾ. ಎರಡನೇದು, ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ಯಾರು ಅಂತ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 14ನೇ ವಾಕ್ಯ ಹೇಳುತ್ತದೆ. 8ನೇ ಅಧ್ಯಾಯದ 14ನೇ ವಾಕ್ಯ, ಯಾರು ದೇವರ ಆತ್ಮದಲ್ಲಿ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳು. ನಾವು ಪೂರ್ಣ ಜಯಶಾಲಿ ಆಗಿದ್ದು ನಮ್ಮ ಬಲದಿಂದ ಅಲ್ಲ, ದೇವರು ನಮ್ಮನ್ನು ಆತ್ಮದಲ್ಲಿ ನಡೆಸ್ತಾ ಇರೋದ್ರಿಂದ, ನಾವು ದೇವರ ಮಕ್ಕಳಾಗಿರೋದ್ರಿಂದ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ನಂಬೋರು ಮಾತ್ರ ಆಮೇನ್ ಹೇಳ್ರಿ, ಗಟ್ಟಿಯಾಗಿ ಆಮೇನ್ ಹೇಳ್ರಿ. ಆಮೇಲೆ ನಡೆಯೋದು ಬೇರೆ, ನಡೆಸೋದು ಬೇರೆ. ನಡೆಯೋದು ಅಂದರೆ ನಮ್ಮ ಇಷ್ಟಕ್ಕೆ ನಡೆಯೋದು, ನಡೆಸೋದು ಅಂದರೆ ನಮ್ಮ ಇಷ್ಟ ಅಲ್ಲ, ನಡೆಸೋನಿಷ್ಟಕ್ಕೆ. ಸೋತ್ರ ಈ ಕೆಲ ಮಕ್ಕಳು ನೋಡ್ರಿ, ಕೆಲ ಮಕ್ಕಳು ಕೈ ಹಿಡ್ಕೊಂಡು, ದೀಪಕ್ ಬರ, ನೀ ನನ್ನ ಮಗನೇ ಬರೋ, ಡ್ಯಾಡಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ರೆ ಇವನು ಅಲ್ಲೆಲ್ಲೋ ನೋಡ್ತಾನೆ. ಅಲ್ಲೆಲ್ಲ ಹೋಗೋಕ್ಕೆ ಅದು ಕೊಡಿಸು, ಇದು ಕೊಡಿಸು, ಅದು ಬೇಕು, ಇದು ಬೇಕು ಅಂತ ಹೇಳಿತಾನೆ. ನಾನು ಏಯ್ ಬೇಡ ಬಾ, ಇತ್ ಕಡೆ ಬಾ, ಮನೆಯಲ್ಲಿದ್ದ ಬಾರೋ ಕೊಡ್ತೀನಿ. ಇದು ನಾನು ನಡೆಸೋದು. ನಾನಿಲ್ಲ ಅಂದರೆ
ಅವನು ಇದೆಲ್ಲ ಕಡೆ ಹೋಗ್ತಾನೆ. ಆಮೇಲೆ ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು. ಹಾಗಾದರೆ ಅಂಥವ್ರು ಯಾರಾದರೂ ಇದ್ರ ಒಳಗಡೆ ಇದ್ದಾರಾ? ಇವತ್ತು ನಾನು ನಡೆಯೋದಲ್ಲ, ನನ್ನನ್ನು ನಡೆಸುವ ಒಬ್ಬ ಕರ್ತನಿದ್ದಾನೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಅಲ್ಲೆಲೂಯ. ಅದರಿಂದ ನಾವು ಏನಾಗಿದ್ದೀವಿ? ಪೂರ್ಣ ಜಯಶಾಲಿಗಳಾಗಿದ್ದೀವಿ. ಆಮೇ ಪೂರ್ಣ ಜಯಶಾಲಿ ಆದವರಿಗೆ ಮಾತ್ರನೇ ಬಾಧ್ಯತೆ ಇರೋದು. ನಾವು ಹೇಳ್ತೀವಿ ನೋಡ್ರಿ, ಜನ್ಮಸಿದ್ಧ ಹಕ್ಕ್ರಿ, ನಾವು ಭಾರತೀಯ ಪ್ರಜೆ, ನಮ್ಮ ಹಕ್ಕ್ರಿ ಅದು. ಹೇಳ್ತೀವಿ ತಾನೆ. ಕೆಲವರು ಮಿಕ್ಕ ನೋಡ್ತಾ ಇದ್ರು, ಇದೇನಪ್ಪ ನಡೆಸ್ತೀನಿ ಅಂದರು, ನಡೆದ್ವಿ. ಈಗ ಹಕ್ಕಿನ ಬಗ್ಗೆ, ಹೌದು ನಡೆಸೋರಿಗೆ ಹಕ್ಕು. ನನ್ನ ಮಗನಿಗೆ ಹಕ್ಕಿದೆಯಾ? ಪಕ್ಕದ ಮನೆಯವ್ರಿಗೆ ಹಕ್ಕಿದೆಯಾ ನನ್ನ ಮೇಲೆ? ನಾನು ನಿಮ್ಮನ್ನೆಲ್ಲ ಪ್ರೀತಿ ಮಾಡ್ತೀನಿ, ಆದರೆ ಆಸ್ತಿ ಹಂಚಬೇಕಾದ್ರೆ ಹೌದಾ ಅಲ್ವಾ? ಯಾಕೆ? ಅವನ ಹಕ್ಕುದಾರ, ಹೌದಲ್ವಾ? ಯಾರು ದೇವರ ಆತ್ಮದಲ್ಲಿ ನಡೆಸಲ್ಪಡ್ತಾರೋ ಅವರು ದೇವರ ಮಕ್ಕಳೆಂದು ಕರೆಸಲ್ಪಡ್ತಾರೆ, ಹೌದಲ್ವಾ? ಅವರಿಗೆ ಹಕ್ಕಿದೆಯಾ? ಹಾಗಾದ್ರೆ ಹಕ್ಕಿದೆಯಾ? ಏನದಕ್ಕು? 17ನೇ ವಾಕ್ಯ 8:17. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಮಕ್ಕಳಿಲ್ಲದೆ ಇದ್ರೆ, ಮಕ್ಕಳಾಗ್ಲಿಲ್ಲ ಅಂದ್ರೆ, ಅದಕ್ಕೆ ಫಸ್ಟ್ ಮಕ್ಕಳಾಗಬೇಕು ಅನ್ನೋದು. ದೇವ್ರ ಮಕ್ಕಳಾಗಿವೆ, ಸ್ತೋತ್ರ. ಮಕ್ಕಳಾದ್ರೆ ಬಾಧ್ಯಸ್ಥರು. ಯಾವುದರಲ್ಲಿ ಬಾಧ್ಯಸ್ಥರು? 17ನೇ ವಾಕ್ಯ. ದೇವರಿಗೆ ಬಾಧ್ಯರು. ಒಂದು ಯಾರಿಗೆ ಬಾಧ್ಯರು? ಕರೆಕ್ಟಾ? ನಿಮ್ಮನ್ನೇ ಕೇಳ್ರಿ, ದೇವ್ರಿಗೆ ಬಾಧ್ಯನಾಗಿದ್ದೀಯಾ? ಕೇಳಿದ್ರ ಕೆಲವರು ಕೇಳಿದ್ವಿ. ಸ್ತೋತ್ರ. ದೇವರಿಗೆ ಬಾಧ್ಯರು. ಆಮೇಲೆ ಕ್ರಿಸ್ತನೊಂದಿಗೆ ಬಾಧ್ಯರು. ಎರಡನೇದು, ತಂದೆಯಾದ ದೇವರಿಗೆ ಬಾಧ್ಯರು, ಮಗನಾದ ಯೇಸು ಸ್ವಾಮಿಗೆ ನಾವೇನಾಗಿದ್ದೀವಿ? ಬಾಧ್ಯರು. ಆಮೇಲೆ ಹೇಗೆಂದ್ರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ. ಅಯ್ಯೋ, ಇದು ಮಾತ್ರ ಹೇಳ್ಬೇಡಿ ಪಾಸ್ಟ್ರೆ, ಅದು ಬೇಡ, ವಾಕ್ಯ ಬೇಡ. ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಇಲ್ಲದಿದ್ರೆ ಇಲ್ಲ. ಕೆಲವರಿಗೆಲ್ಲ ಆಶೀರ್ವಾದ ಮಾತ್ರ ಸಾಕು. ಬ್ರದರ್ ಹೇಳ್ದಾಗೆ ಶೋಧನೆ ಬೇಡ, ಕಷ್ಟ ಬೇಡ. ಒಂಚೂರು ಏನಾದ್ರೂ ಬಂದ್ರೆ, ಯಾಕೆ ದೇವ್ರು ನಮ್ಮನ್ನು ಹಿಂಗೆ ಮಾಡಿಬಿಟ್ರು? ಯಾಕೆ ದೇವ್ರು ನಮ್ಮನ್ನು ಕೈ ಬಿಟ್ಬಿಟ್ರು? ದೇವ್ರು ಯಾಕೆ ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ? ದೇವ್ರು ಯಾಕೆ ನನ್ನನ್ನು ಮಾತ್ರ ಇಷ್ಟೊಂದು ಶೋಧನೆ ಕೊಡ್ತಾ ಇರೋದು? ಒಬ್ರು ಸ್ತೋತ್ರ ಹೇಳ್ತಾ ಇಲ್ಲ. ಇದೆಲ್ಲ ಹೃದಯದಲ್ಲಿರೋ ಪ್ರಶ್ನೆ ಇದು. ಸ್ತೋತ್ರ. ನಿಮ್ಮ ಮಕ್ಕಳ ಕೆಲ ಮಕ್ಕಳಿದ್ದಾವೆ, ಅಪ್ಪನ ಆಸ್ತಿ ಮೇಲೆ ಮಾತ್ರ ಕಣ್ಣಿಟ್ಟಿರೋರು. ಅಪ್ಪನ ಪ್ರೀತಿ ಇಲ್ಲ, ಅಪ್ಪನ ಕಷ್ಟಕ್ಕೋ ಸುಖಕ್ಕೋ ಬರಲ್ಲ. ಆಸ್ತಿ ಮಾತ್ರ ನನಗೆ ಬೇಕು, ಪಾಲ್ ನನಗೆ ಬೇಕು, ನಾನು ನಿಮ್ಮ ಮಗ ಅಲ್ವಾ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನೀನು ಕ್ರಿಸ್ತನ ಬಾಧೆಗಳಲ್ಲಿ ಬಾಧ್ಯಸ್ಥನಾಗುವುದಾದರೆ, ಪಾಲುಗಾರನಾಗುವುದಾದರೆ, ಆತನ ಮಹಿಮೆಯಲ್ಲೂ ನೀನು ಪಾಲುಗಾರನಾಗ್ತೀಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಎಸ್, ಐ ಹ್ಯಾವ್ ಪ್ರಾಬ್ಲಮ್ಸ್, ಬಟ್ ನಾನು ಅದನ್ನೆಲ್ಲ ನೋಡ್ತಾ ಇರೋದು, ನನಗೊಂದು ಮಹಿಮೆ ಇದೆ. ಒಂದು, ಮಕ್ಕಳು. 2, ಹಕ್ಕುದಾರರು. 3, ಬಾಧೆ. 4, ಮಹಿಮೆ. ಮಕ್ಕಳಾದರೆ ಬಾಧೆನೂ ಅನುಭವಿಸ್ಬೇಕು. ಸ್ತೋತ್ರ. ಅಪ್ಪ ಒಳ್ಳೆ ವಯಸ್ಸಲ್ಲಿ ಚೆನ್ನಾಗಿ ದುಡಿದು ಆಸ್ತಿ ಎಲ್ಲ ಮಾಡ್ತಾರೆ. ಅಪ್ಪ ರಿಟೈರ್ಡ್ ಆದಮೇಲೆ ಅಪ್ಪ ಅಲ್ಲ ಅಂತೀಯ ನೀನು? ಅಂತೀಯೇನು?
ಕೆಲವ್ರು ದುರ್ಗುಟ್ಟು ನೋಡಿದ್ರೆ ಅನ್ಬಿಟ್ಟು ಬಂದಿದ್ದೀರಾ ನನಗೆ. ಸರಿಯಾಗಿ ನಾನು ನೋಡ್ರಿ, ಕರೆಕ್ಟಾಗಿ ನೋಡ್ರಿ. ಅಂತೀರೇನು? ಅನ್ನಲ್ಲ. ಅಪ್ಪ ಅಣ್ಣನ ಮುದುಕನಾದರೂ ಸರಿ, ಅಪ್ಪ ಅಪ್ಪನೇ. ಅಲ್ಲೆಲೂಯ. ಅಪ್ಪನ ಕಷ್ಟದಲ್ಲಿ ನಾನು ಬಾಧ್ಯನು, ಅಪ್ಪನ ಸುಖದಲ್ಲೂ ನಾನು ಬಾಧ್ಯನು. ಅಲ್ಲೆಲೂಯ. ಇವತ್ತು ಅನೇಕ ಸ್ಥಳಗಳಲ್ಲಿ ಸಂಭವಿಸ್ತಾ ಇರೋದೇನು ಗೊತ್ತಾ? ತಂದೆ ತಾಯಿಗಳು ಮಾಡಿದ ಸಂಪತ್ತುಗಳನ್ನು ಅನುಭವಿಸಿ ತಂದೆ ತಾಯಿಗಳನ್ನು ಅನಾಥಾಶ್ರಮದಲ್ಲಿ ಅಲ್ಲಿ ತಗೊಂಡೋಗಿ ಬಿಟ್ಟುಬಿಡ್ತಾರೆ. ಮತ್ತೆ ಅವ್ರನ್ನ ತಿರುಗೂ ನೋಡೋದಿಲ್ಲ. ಅವರ ಆಸ್ತಿಗೆ ಮಾತ್ರ ಬಾಧ್ಯಸ್ಥರು ಅಲ್ಲ. ಯೇಸು ಸ್ವಾಮಿ ನಮಗೆ ಹೇಳ್ತಿರುವಂಥ ಮಾತು. ಅಪೊಸ್ತಲನಾದ ಪೌಲನು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾನೆ, ನೀವು ಆತನ ಬಾಧೆಗಳಲ್ಲಿ ಪಾಲುಗಾರರಾದರೆ ಅವನ ಮಹಿಮೆಯಲ್ಲಿ ನೋಡ್ರಿ ಯಾಕೋಬನ ಪತ್ರಿಕೆ 1:2 ಅದೇ ಅಧ್ಯಾಯದಲ್ಲಿ 1:12 ಓದಿ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಅವನು ಪರಿಶೋಧಿತನಾದ ಮೇಲೆ. ಯಾವಾಗ ಪರಿಶೋಧಿತನಾದ ಮೇಲೆ ಅವನು ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಆಮೇಲೆ 2ನೇ ವಾಕ್ಯದಲ್ಲಿ ಏನು ಹೇಳಿದ್ದು? 2ನೇ ವಾಕ್ಯ, ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆ. ನಂಬಿಕೆಗೆ ಪರಿಶೋಧನೆಗಳು ಬರುತ್ತೆ. ನೀನು ನಂಬಿರುವ ವಿಷಯದ ಮೇಲೆ ಪರಿಶೋಧನೆಗಳು ಬರುತ್ತೆ. ಹಲ್ಲೆಲೂಯಾ. ವಿತೌಟ್ ಎಕ್ಸಾಮಿನೇಷನ್ ಯು ವಿಲ್ ನಾಟ್ ಗೆಟ್ ದ ಪ್ರಮೋಷನ್. ನಿನಗೆ ಪರೀಕ್ಷೆ ಇಲ್ಲದೆ ನೀನು ಮುಂದಿನ ತರಗತಿಗೆ ಹೋಗಲ್ಲ. ಪಾಸ್ಟ್ರೇ ಪ್ರಾರ್ಥನೆ ಮಾಡಿ ಪಾಸ್ಟ್ರೇ, ನಮ್ಮ ಮಗ 10th ಹೆಂಗಾದ್ರೂ ಪಾಸ್ ಆಗ್ಬಿಟ್ರೆ ಸಾಕು ಪಾಸ್ಟ್ರೇ, ಓದ್ತಾ ಇಲ್ಲ ಪಾಸ್ಟ್ರೇ. ಯಾಕೆ ತಾಯಿಗೆ ಟೆನ್ಷನು? ಅವನು ಮುಂದಿನ ಕ್ಲಾಸ್ಗೆ ಹೋಗಬೇಕು ಅಂದರೆ ಅವನ ಪರೀಕ್ಷೆ ಪಾಸ್ ಆಗಬೇಕು. ನಿನಗೆ ಮುಂದಿನ ಲೆವೆಲ್ಗೆ ಹೋಗ್ಬೇಕಂದ್ರೆ ನಿನಗೆ ದೇವರು ಕಳಿಸಿರುವ ನಂಬಿಕೆಗೆ ಆಗುವ ಪರಿಶೋಧನೆಗಳ ಮೇಲೆ ನಿನಗೆ ಜಯ ಉಂಟಾಗಬೇಕು. ಹಲೋ, ಆಮೇ ಇದ್ದೀರಾ? ನೀವು ಇದ್ದೀರಾ? ಪರಿಶೋಧನೆ ಇದೆಯಾ? ಯಾಕೆ ಅಂತ ಕೇಳಬೇಡ್ರಿ. ಯಾಕೆ ನನಗೆ ಇಷ್ಟೊಂದು ಕಷ್ಟ? ದೇವರು ಯಾಕೆ ಇಷ್ಟೊಂದು ವಾಗ್ದಾನ ಕೊಟ್ಟಿದ್ದಾರೆ? ವಾಗ್ದಾನ ನೆರವೇರಕ್ಕೆ ಮುಂಚೆ ಸೈತಾನ್ ನೀನು ಅಲ್ಲಿ ರೀಚ್ ಆಗಬಾರ್ದಂತ ಅಡ್ಗಾಲಾಗ್ತಾನೆ. ಅದನ್ನು ನೀನು ಗೆಲ್ಲಬೇಕು. ನಿನ್ನ ನಂಬಿಕೆಗೆ ಉಂಟಾಗುವ ಪರಿಶೋಧನೆಗಳದಲ್ಲ. ಅದನ್ನು ಜಯಿಸಿದ್ರೆ ಮಾತ್ರ ನೀನು ಜೀವ ಎಂಬ ಜಯಮಾಲೆಯನ್ನು ಹೊಂದಲಿಕ್ಕೆ ಸಾಧ್ಯ. ದೀಕ್ಷಾಸ್ನಾನ ಹೊಂದಿದವರೆಲ್ಲ ಕೈ ಎತ್ತಿ ನೋಡೋಣ. 100% ದೀಕ್ಷಾಸ್ನಾನ ಹೊಂದಿರೋರೆ ಇಲ್ಲಿರೋದು. ಬರಪ್ಪ, ನೀನೇ ಬರ ಮಗನೇ. ದೀಕ್ಷಾಸ್ನಾನ ಹೊಂದಿದ ಮೇಲೆ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀವಿ. ಏನು ಹೇಳ್ದವು? ಕಡೆಯವರೆಗೂ ನಂಬಿಗಸ್ತನಾಗಿದ್ದರೆ ಜೀವ ಎಂಬ ಜಯಮಾಲೆಯನ್ನು ಹೊಂದುತ್ತಿ. ಕಡೆಯವರೆಗೂ ನಂಬಿಗಸ್ತನಾಗಿದ್ದರೆ ನೀನು ಜೀವ ಎಂಬ ಯಾವುದವರೆಗೂ ನಂಬಿಗಸ್ತನಾಗಿರ್ಬೇಕು? ಅರ್ಧದಲ್ಲಿ ಬಿಟ್ಟೋಗಕ್ಕೆ ಕೇಳಿದ್ರ? ಶೋಧನೆ ಬಂತಪ್ಪ, ಬಿಟ್ಟೋಗ್ಬಿಡ್ತೀರಾ? ದೇವರ ವಾಕ್ಯದ ಪ್ರಮಾಣ ನಾನು ಹೇಳ್ತಾ ಇದ್ದೀನಿ. ಕಡೆವರೆಗೂ ನಂಬಿಗಸ್ತನಾಗಿದ್ದರೆ ನೀನು ಜೀವ ಎಂಬ ಜಯಮಾಲೆಯನ್ನು ಹೊಂದುತ್ತೀ ಅಂತ ಹೇಳಿ ದೀಕ್ಷಾ ಸ್ನಾನ ಮಾಡಿಸಿದ ಗಳಿಗೆ ಎಲ್ಲ ನಿನಗೆ ಎಚ್ಚರಿಸ್ತೀವಿ. ಸ್ತೋತ್ರ. ಆ ಗಳಿಗೆ ಎಲ್ಲ ಎಚ್ಚರಿಸ್ತೀವಿ. ಆಮೇಲೆ ಮಧ್ಯದಲ್ಲಿ ಬಂದ್ಬಿಟ್ಟು ಶೋಧನೆ ಬಂದಾಗ, ಯಾಕೆ ನನಗೆ ಹಿಂಗೆ ಶೋಧನೆ? ಸ್ತೋತ್ರ. ಇನ್ಯಾರಾದರೂ ಹಂಗೆ ಕೇಳ್ಕೊಂಬನ್ರಿ, ನಿಮ್ಮನ್ನು ಆ ಶಿಲುಬೆಯಲ್ಲಿ ಹಾಕ್ತೀನಿ. ಸ್ತೋತ್ರ. ಖಾಲಿ ಅದಕ್ಕೆ ಬಿಟ್ಟಿರೋದು ನಾವು. ಆಮೇಲೆ ಪರಿಶೋಧನೆಗಳನ್ನು ಜಯಿಸಿದ ಮೇಲೆ ನೀವು ಜೀವ ಎಂಬ ಜಯಮಾಲೆಯನ್ನು ಹೊಂದುವಿರಿ. ಆಮೇಲೆ ಇಸ್ ಇಟ್ ಕ್ಲಿಯರ್? 12ನೇ ವಾಕ್ಯ ನೋಡ್ರಿ, ಯಾಕೋಬ 12. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ನೋಡ್ರಿ, ಯಾರಿಗೆ ವಾಗ್ದಾನ ಮಾಡಿರೋದು ಇದು? ಪ್ರೀತಿಸುವವರಿಗೆ ಪರಿಶೋಧನೆ. ನಾನು ಕೇಳ್ತೀನಿ, ನಿಜ ಹೇಳ್ರಿ. ಎಕ್ಸಾಮ್ ಟೈಮಲ್ಲಿ ಮಕ್ಕಳಿಗೆ ಓದು ಎನ್ನುವಂಥ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯವರ ಕೆಟ್ಟವರ? ನಿಮ್ಮ ದೃಷ್ಟಿಯಲ್ಲಿ, ಮಕ್ಕಳ ದೃಷ್ಟಿಯಲ್ಲಿ ನೋಡ್ರಿ, ಇವರೆಲ್ಲ ನಗ್ತಾವೆ. ಕರೆಕ್ಟಾಗಿ ಹೇಳ್ರಿ. ಏನು ಯಾವಾಗಲೂ ಓದು ಅಂತ ತಲೆ ತಿಂತಾ ಇದ್ದಾರೆ.
ಸೋತ್ರ ಅವಳು ಹಂಗೆ ಅಂದ್ಲು, ಅದಕ್ಕೆ ಅವಳು ನೋಡಿ ನಗ್ತಾ ಇದ್ದಾಳೆ. ಮಕ್ಕಳ ದೃಷ್ಟಿಯಲ್ಲಿ ಏನು ಪಾ ಏನು ಹಿಂಸೆ ಕೊಡ್ತಾರಪ್ಪ. ನಮ್ಮ ಮಗಳು ನನ್ನ ಹತ್ರ ಒಂದು ಡೈಲಾಗ್ ಹೇಳಿದ್ರು, ಡ್ಯಾಡಿ ಈ ಮಮ್ಮಿ ಹೇಳಿ ಡ್ಯಾಡಿ, ಬೆಳಗ್ಗೆ ಹೋದವಳು ಸ್ಕೂಲ್ಗೆ, ಈಗ ಬಂದೆ 5 ನಿಮಿಷ ನನಗೆ ರಷ್ಟೇ ಇಲ್ಲ, ಆಗಲೇ ಓದು ಓದು, ತಿರ್ಗಾ ಟ್ಯೂಷನ್ಗೆ ಹೋಗು, ಅಲ್ಲಿಂದ ಬಂದು ಓದು ಓದು. ಏನು ನಾನು ಮನುಷ್ಯ ಅಲ್ವಾ? ಸೋತ್ರ ಅವಳು ಪಾಸಾಗಿ ಡಿಸ್ಟಿಂಕ್ಷನ್ ತಗೊಂಡು ಬಂದಾಗ ನಾನು ಕೇಳಿದೆ, ಮಮ್ಮಿ ಹೇಳಿದ್ದು ಒಳ್ಳೇದಾಯ್ತಲ್ಲ ಅಂತ. ಅಷ್ಟು ಪ್ರೆಷರ್ ಹಾಕಿಲ್ಲ ಆದರೆ ನೀನು ಪಾಸ್ ಆಗ್ತಿದ್ದ ಅಂದೆ. ಕರೆಕ್ಟ್. ಎಷ್ಟು ಜನರ ಮನೇಲಿ ಕುಕ್ಕರ್ ಇದೆ? ಕುಕ್ಕರ್ ಇದೆ ಅನ್ನೋರು ಮಾತ್ರ ಕೈ ಎತ್ರಿ. ಇದೆಯಲ್ಲ, ಕುಕ್ಕರಲ್ಲಿ ಅನ್ನ ಬೇಯಿಸೋರು ಎಷ್ಟು ಜನ ಇದ್ದೀರಾ ನೋಡ್ರಿ. ಅಲ್ಲ, ಅಕ್ಕಿ ಹಾಕಿದ ಮೇಲೆ ಈ ಕುಕ್ಕರ್ ಅವಾಗ ಒಂದು ಶಬ್ದ ಮಾಡುತ್ತೆ, ಏನು ಗೊತ್ತಾ? ಕೇಳಿದ್ದೀರಾ? ಅದು ಏನದು? ಪ್ರೆಷರ್. ಸ್ತೋತ್ರ ಹೇಳಲಿಲ್ಲ. ನಿನಗೆ ಪ್ರೆಷರ್ ಹಾಕೋದು, ನಿನಗೆ ಪರಿಶೋಧನೆ ಬರೋದು, ನಿನಗೆ ಹೋರಾಟ ಬರೋದು, ನೀನು ಅಕ್ಕಿಯಾಗಿರೋಕ್ಕಲ್ಲ, ನೀನು ಚೆನ್ನಾಗಿ ಬೇಯ್ದು ಅನೇಕರಿಗೆ ಊಟ ಆಗೋಕ್ಕೆ. ಯಾರ ತಂಟೆಗೂ ಬರಬಾರ್ದು, ನಾವು ಯಾರ ತಂಟೆಗೂ ಹೋಗಲ್ಲ. ನೀನು ಅಕ್ಕಿಯಾಗೆ ಬ್ಯಾಗಲ್ಲೇ ಇರ್ತೀಯ. ಹಸಿ ಅಕ್ಕಿ ತಿನ್ನೋರು ಯಾರಿದ್ದೀರಿ ಹೇಳ್ರಿ? ಕೈ ಎತ್ರಿ. ಹೊಟ್ಟೆ ತುಂಬಿಸ್ಕೊಳಕ್ಕೆ ಅಕ್ಕಿ ತಿನ್ನೋರು ಎಷ್ಟು ಜನ ಇದ್ದೀರಾ? ಸ್ತೋತ್ರ. ಯಾರಿಗೂ ಬೇಡ ಅಕ್ಕಿ. ಅಕ್ಕಿ ಬೇಯ್ದು ಅನ್ನ ಆಗಬೇಕು, ಅವಾಗಲೇ. ಇನ್ನೊಂದು ರೌಂಡ್ ಹಾಕಿ, ಸಾಂಬಾರ್ಗೊಂದು ರೌಂಡು, ರಸಮ್ಗೊಂದು ರೌಂಡು, ಮೊಸರಿಗೊಂದು ರೌಂಡು, ಮಜ್ಜಿಗೆಗೊಂದು ರೌಂಡು, ಕಡೆಗೆ ಇನ್ನೇನಾದರೂ ಇದೆಯಾ? ಸ್ವಾಹ. ಯಾಕೆ? ಬೆಂದಿರೋ ಅನ್ನ. ಆಮೇಲೆ ನಿಮ್ಮ ತಲೆ ಒಳಗಡೆ ಹೋಗಲಿ ಅಂತ ನಾನು ಹೇಳ್ತಾ ಇರೋದು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರಿಗೂ ಅವರೆಲ್ಲರೂ ಪರಿಶೋಧನೆಗೆ ಒಳಗಾಗ್ತಾರೆ. ಆಮೇಲೆ ಬೇಡವಾ? ದೇವ್ರ ಮಗನಾಗೋದು ಬೇಡವಾ? ದೇವ್ರ ಮಕ್ಕಳಾಗೋದು ಬೇಡವಾ? ನೀವು ಬದುಕೊಳ್ರಿ, ನಿಮ್ಮ ಪರಿಶೋಧನೆಯೇ ಇಲ್ಲ. ನೀನು ಹೋಗಿದ್ದ ದಾರಿ ಅವಾಗಲೇ ನಾನು ಹೇಳಿದ್ನಲ್ಲ, ಸ್ತೋತ್ರ. ನಡೆಸೋದು ಬೇರೆ, ನಡೆಯೋದು ಬೇರೆ. ದೇವರು ನಿನ್ನನ್ನು ನಡೆಸುವಾಗ ನಿನಗೆ ಲೋಕದಲ್ಲಿ ಸಂಕಷ್ಟಗಳಿದೆ, ಆದರೂ ನೀವು ಧೈರ್ಯವಾಗಿರ್ರಿ. ಲೋಕವನ್ನು ಗೆದ್ದವನು ಸದಾಕಾಲ ನಾನು ನಿಮ್ಮ ಸಂಗಡ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. We are more than conquerors. ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆಮೇಲೆ ಮಕ್ಕಳ, ದೇವ್ರ ಮಕ್ಕಳ ನೋಡ್ರಿ, ಈಗಲೂ ಸಂಶಯ. ಇಷ್ಟು ಹೇಳಿದ ಮೇಲೂ ಸಂಶಯನ? ದೇವ್ರ ಮಕ್ಕಳು ಮಾತ್ರ. ಈಗ ಪ್ರಸಂಗಕ್ಕೆ ಉರುಳು ಬಂತು. ಆಮೇಲೆ ದೇವ್ರ ಮಕ್ಕಳು ಬಾಧ್ಯರ? ಯಾವುದರಲ್ಲಿ ಬಾಧ್ಯರು? ಬಾಧೆಗಳೇ. ಕ್ರಿಸ್ತನ. ಹಾಗಾದ್ರೆ ಕ್ರಿಸ್ತನ ಬಾಧೆಗಳೇನು? ಒಂದಾದ್ರೂ ಹೇಳ್ರಿ ನೋಡ್ರಿ. ಚಡಿ ಏಟು, ಕೊರಡೆ ಏಟು, ಸ್ತೋತ್ರ, ನಿಂದೆ, ಅಪಮಾನ, ಧರ್ಮಶಾಸ್ತ್ರದ ಉಲ್ಲಂಘನೆ ಮಾಡೋನು, ನಜರೇತಿನವನು, ಛೀ ತೂ ಉಗಿತಾ ಇದ್ದಾರೆ. ಮುಖಕ್ಕೆ ಉಗಿದ್ರು, ಗಡ್ಡ ಹೇಳಿದ್ರು, ಬಟ್ಟೆ ಕಿತ್ಕೊಂಡ್ಬಿಟ್ರು, ತಲೆಗೆ ಮುಳ್ಳಿನ ಕಿರೀಟ ಹೊಡೆದ್ರು. ಯಾರ್ಯಾರು ತಲೆಗೆ ಮುಳ್ಳಿನ ಕಿರೀಟ ಹೊಡೆದಿದ್ದೀವಿ? ಹೊಡೆಸ್ಕೊಂಡಿದ್ದೀರಾ ಇಲ್ವಾ? ಸ್ತೋತ್ರ. ಒಂದು ಮಾತು ಗಂಡ ಹೇಳಿದೆ ತಡ, ಭೂಕಂಪ ಆಗೋಗ್ಬಿಡ್ತು. ಇನ್ನು ನಾನು ಅವನ ಹತ್ರ ಬದುಕೋಗಿಲ್ಲ. ದೇವ್ರ ಮಕ್ಕಳ? ಹಲೋ, ದೇವ್ರ ಮಕ್ಕಳಾದರೆ ಬಾಧ್ಯರು. ಯಾವುದರಲ್ಲಿ ಬಾಧ್ಯರು? ಕ್ರಿಸ್ತನ ಬಾಧೆಗಳಲ್ಲಿ. ತಗೊಂಬನ್ರಿ ಕೊರಡೆ, ಬಾರ್ಸನ ಅವರಿಗೆ.
ಓಡಾಬಿಡ್ತೀರ ನೀವು, ಯಾರು ನಿಲ್ಲಲ್ಲ. ಕ್ರಿಸ್ತನು ಬೇಡ, ಕ್ರಿಸ್ತಿಯಾನಿ ಆಗಿರೋದು ಬೇಡ ಅಂತ. ಆಮೇಲೆ ಇದರಲ್ಲಿ ಪಾಲುಗಾರರಾದರೆ ಮಾತ್ರನೇ ನೀನು ಮಹಿಮೆಯಲ್ಲಿ ಪಾಲುಗಾರ ಆಗೋದು. ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಆಮೇಲೆ ಅದಕ್ಕೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಹೇಳುತ್ತೆ, ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತೆ, ಅನುಭವ ಸಿದ್ಧಿಯಿಂದ ನಿರೀಕ್ಷಣೆ ಹುಟ್ಟುತ್ತೆ. ಆ ನಿರೀಕ್ಷಣವು ನಿಮ್ಮನ್ನು ಒಂದು ಕಾಲದಲ್ಲೂ ಆಶಾಭಂಗ ಪಡಿಸೋದಿಲ್ಲ. ಹಲ್ಲೆಲೂಯಾ. ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಎ ಹೋಪ್ಲೆಸ್ ಲೈಫ್. ಅದು ನಿರೀಕ್ಷೆ ಇಲ್ಲದೆ ಇರುವ ಜೀವಿತ ಅಲ್ಲ. ನಮಗೊಂದು ನಿರೀಕ್ಷೆ ಇದೆ. ಇವತ್ತು ಹೋರಾಟ ಇದೆ, ಇವತ್ತು ಪ್ರತಿಕೂಲ ಇದೆ, ಇವತ್ತು ನಿಂದೆ ಇದೆ, ಇವತ್ತು ಕಷ್ಟ ಇದೆ, ಆದರೆ ನಾವು ಇದರಿಂದ ಹೊರಗಡೆ ಬರ್ತೇವೆ. ನಮ್ಮ ನಾಯಕನಾದ ಕ್ರಿಸ್ತನು ಲೋಕವನ್ನು ಜಯಿಸಿದ ಹಾಗೆ ನಾವು ಇದನ್ನು ಜಯಿಸ್ತೇವೆ. Come on, somebody shout hallelujah. Amen. Amen. We are more than conquerors because ನಮಗೆ ಗೊತ್ತು ಈ ಲೋಕದ ಕಷ್ಟ ಎಷ್ಟು ಅಂತ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:18 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. ಅದಕ್ಕೆ ವಿ ಆರ್ ಮೋರ್ ದನ್ ಕಾಂಕರರ್ಸ್. ಆಮೇಲೆ ನಾವು ನೋಡ್ತಾ ಇರೋದು ಈಗಿನ ಪರಿಸ್ಥಿತಿ ಅಲ್ಲ, ನಾವು ನೋಡ್ತಾ ಇರೋದು ಈಗಿನ ಹೋರಾಟ ಅಲ್ಲ. ದೇವರು ನಮಗಾಗಿ ಇಟ್ಟಿರುವ ಮಹಿಮೆಯ ಪದವಿಯನ್ನ ಆಲೋಚಿಸುವಾಗ ಈಗಿನ ಕಷ್ಟಗಳು ಅದು ಅಲ್ಪವೇ ಸರಿ. ಹಲ್ಲೆಲೂಯಾ. ದಟ್ಸ್ ದ ರೀಸನ್ ವಿ ಆರ್ ಮೋರ್ ದನ್ ಕಾಂಕರರ್ಸ್. ಅದಕ್ಕೆ ನಾವು ಹೇಳೋದು ಪೂರ್ಣ ಜಯಶಾಲಿ. ಆಮೇಲೆ 32ನೇ ವಾಕ್ಯ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ. ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಅದರಿಂದ ದೇವರು ಆದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು. ನೋಡಿದ್ರ, ಯಾರು ಏನು ಬೊಗಳಿದ್ರೆ ನಮಗೇನಂತೆ? ದೇವರು ನಮ್ಮನ್ನು ಆರಿಸ್ಕೊಂಡಿದ್ದಾರ, ದೇವ್ರ ಮಕ್ಕಳ. ವಿ ಆರ್ ಮೋರ್ ದನ್ ಕಾನ್ಕರರ್ಸ್. ಪೂರ್ಣ ಜಯಶಾಲಿಗಳಾದವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಹಾಗಾದ್ರೆ ನಾವೇನು ಹೇಳೋಣ? ದೇವರು ನಮ್ಮ ಕೂಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಕೇಳ್ರಿ, ಯಾರು? ಹಲ್ಲೆಲೂಯಾ. ನಾನು ದೇವರ ಮಗನು, ದೇವರು ನನ್ನ ನಡೆಸ್ತಾ ಇದ್ದಾನೆ, ನನ್ನ ಬಾಧ್ಯಸ್ಥನು, ನನ್ನ ಹಕ್ಕುದಾರನು. ದೇವರ ಮಹಿಮೆ ನನಗಿದೆ. ದೇವರು ನನಗಾಗಿ ಸಿದ್ಧ ಮಾಡಿ ಇಟ್ಟಿರೋದು ಒಂದು ಕಣ್ಣು ಕಾಣಲಿಲ್ಲ, ಒಂದು ಕಿವಿ ಕೇಳಲಿಲ್ಲ, ಒಂದು ಮನುಷ್ಯನ ಹೃದಯದಲ್ಲಿ ಅವನ ಚಿಂತೆಯಲ್ಲಿ ಆಲೋಚನೆಯಲ್ಲಿ ಸಹ ಬರಲಿಲ್ಲ. ಕಾರಣ ದೇವರು ನಮಗಾಗಿ ಸಿದ್ಧ ಮಾಡಿರೋದು. ಹಲ್ಲೆಲೂಯಾ. ಲೈಫ್ನ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಕಷ್ಟ ಮರಕ್ಕ ಬರುತ್ತೆ, ಮನುಷ್ಯನಿಗೆ ಬರ್ದಿರಿ ಅಂತೀವಿ. ಏನು ಹೇಳ್ತೀವಿ? ಮನುಷ್ಯನಿಗೆ ಬರ್ದಿರಿ, ಮರಕ್ಕ ಬರುತ್ತೆ. ಮರಕ್ಕೆಲ್ಲಾದ್ರೂ ಕಷ್ಟ ಬಂದಿರಿ ನೋಡಿದ್ದೀರ? ಮರ ಎಲ್ಲಾದ್ರೂ ಎತ್ಕೊಂಬಂದು ಹೇಳಿದೆಯಾ? ನಾವಾದರೆ ಊರಿಗೆ ಹೋಗಿ ಡಂಗೂರ ಬರ್ಸ್ಬಿಡ್ತೀವಿ. ಅಯ್ಯೋ, ನನ್ನ ಕಷ್ಟ ಹೇಳೋಕ್ಕಾಗಲ್ಲ ಗಂಗಮ್ಮ, ನಾನು ಏನು ಹೇಳಲಿ ಬೋರಮ್ಮ, ನನ್ನ ಜೀವನನೇ ಬೋರ್ ಹೊಡೆದ್ಬಿಟ್ಟಿದೆ ಅಂತ ಊರಿಗೆಲ್ಲ ಡಂಗೂರ ಬರ್ಸ್ಕೊಂಬಂದ್ಬಿಡ್ತೀವಿ. ಯಾವುದಾದ್ರೂ ಮರ ಹೇಳ್ತಾ ಒಬ್ಬೊಬ್ಬ ಒಂದೊಂದು ಕೊಂಬೆ ಕಡ್ಕೊಂಡು ಹೋಗ್ತಾ ಇದ್ದಾನೆ, ಒಬ್ಬೊಬ್ಬ ಎಲೆ ಕಿತ್ಕೊಂಡು ಹೋಗ್ತಾನೆ, ಒಬ್ಬೊಬ್ಬ ಫಲ ಕಿತ್ಕೊಂಡು ಹೋಗ್ತಾನೆ, ಒಬ್ಬ ಸಾಧ್ಯವಾದರೆ ಕೊಡಲಿ ತಗೊಂಡು ಕಡ್ದ್ಬಿಟ್ಟು ಹೋಗ್ತಾನೆ. ಇವ್ರಿಗೆಲ್ಲ ಯಾರು ಹೇಳೋದು? ಮರ ಯಾವತ್ತಾದ್ರೂ ಹೇಳಿದೆಯಾ? ಮರಕ್ಕಲ್ಲ ಕಷ್ಟ, ಮನುಷ್ಯನಿಗೆ ಬರೋದು. ಈ ಕಷ್ಟಗಳನ್ನು ಜಯಿಸೋದಕ್ಕೆ ಕೃಪೆ ದೇವರು ಕೊಟ್ಟವನಾಗಿದ್ದಾನೆ. ಅದರಿಂದ ನಾವು ಯಾವಾಗಲೂ ಹೇಳಬೇಕು, ನಾನು ಪೂರ್ಣ ಜಯಶಾಲಿ. ಪೂರ್ಣ ಜಯಶಾಲಿಗಳು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಯೇಸು ಸ್ವಾಮಿಯ ಕುರಿತು ಹೇಳೋದು, ಅವನು ಪಾಪ ಒಂದು ಬಿಟ್ಟು ಮಿಕ್ಕಿದ ಎಲ್ಲದರಲ್ಲೂ ನಮ್ಮ ಥರ ಏನಾಗಿದ್ದಾನೆ ಅಂತೆ? ಪರಿಶೋಧನೆಗೆ ಒಳಗಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ಎಲ್ಲ ರೀತಿ ಯೇಸು ಈ ಲೋಕಕ್ಕೆ ಬಂದಾಗ ದೇವರಾಗಿ ಬರಲಿಲ್ಲ, ಡಿವಿನಿಟಿಯಲ್ಲಿ ಬರಲಿಲ್ಲ,
ಹ್ಯುಮ್ಯಾನಿಟಿ, ಮನುಷ್ಯನಾಗಿ ಬಂದಿದ್ದು. ಅದಕ್ಕೆ ಹಸಿವಾದಾಗ ಹಸಿವಾಗ್ತಿದೆ, ದಾಹವಾದಾಗ ದಾಹ ಆಗ್ತಿದೆ. ಕಣ್ಣೀರು ಸುರಿಸಿದನು. ಯಾಕೆ? ಯೇಸು ಕಣ್ಣೀರು ಬಿಟ್ಟನು. ಮನುಷ್ಯನು ದುಃಖ ಕಂಡಾಗ ಅಳ್ತಾನೆ, ಹಸಿವಾದಾಗ ಹಸಿವು ಅಂತಾನೆ. ಕಾರಣ ಅವನು ಮನುಷ್ಯನಿಗೆ ಸದೃಶನಾದನು. ಹಲ್ಲೆಲೂಯ. 12ನೇ ವಯಸ್ಸಲ್ಲಿ ಮನೆ ಬಿಟ್ಟು ಓಡೋದ್ರ. ಸ್ತೋತ್ರ. 3 ದಿನ ಆದಮೇಲೆ ಸಿಕ್ಕಿದ್ದು. ಸಿಕ್ಕಿದ ಮೇಲೆ ಕರ್ಕೊಂಬಂದ್ಬಿಟ್ಟು ಹೆಂಗೆ ಕೊಟ್ಟಿರ್ಬೋದು ಅಂತ ಯೋಚನೆ ಮಾಡಿ ಅಪ್ಪ ಅಮ್ಮ. ಇನ್ಮೇಲೆ ಹೋಗ್ತೀಯ ಅಂತ. ಹೋಗ್ತೀಯ, ಹೇಳಿದ್ರೆ ಕೇಳಿದ್ರೆ ಹೋಗ್ತೀಯ. ಬಾರಿಸಿರ್ತಾರ. 12 ವಯಸ್ಸು ಹುಡುಗ. ಅಪ್ಪ ಅಮ್ಮನಿಗೇನು ಹೊಡಿಯೋಕ್ಕಾಗಲ್ವಾ? ಅವಾಗೆಲ್ಲ ರೂಲ್ ದೊಣ್ಣೆಲ್ಲಿ ಹೊಡಿತಿದ್ರು ನಮ್ಮ ಕಾಲದಲ್ಲಿ. ಅವಾಗಿನ್ನ ಏನರಲ್ಲಿ ಹೊಡಿತಿದ್ರು? ಹೊಡೆದು 30 ವಯಸ್ಸುವರೆಗೂ. ಆಮೇಲೆ ಉಸಿರೇ ಇಲ್ಲ. ಏನಾದರೂ ಯೇಸು ಸ್ವಾಮಿ ಬಗ್ಗೆ ಹೇಳಿದಾರ? 30 ವಯಸ್ಸಲ್ಲಿ ಎಷ್ಟೆಲ್ಲ ಕಷ್ಟಗಳು ಅನುಭವಿಸಿರ್ಬೋದು. ಅಪ್ಪ ಹೊಡೆದಿರ್ಬೋದು, ಅಮ್ಮ ಹೊಡೆದಿರ್ಬೋದು, ಊರವ್ರು ಬೈದಿರ್ಬೋದು. ಇದೆಲ್ಲ ಬೈಬಲಲ್ಲಿ ಬರ್ದಿದೆಯಾ? ಅದರಿಂದ ನಮಗೇನು ಗೊತ್ತಾಗಲಿಲ್ಲ. ಸ್ತೋತ್ರ. ಎಲ್ಲ ಶೋಧನೆಗಳಲ್ಲೂ ತಾನು ಹಾದು ಹೋಗಿದ್ದಾನೆ. ನೀನು ಹಾದು ಹೋಗುವ ಎಲ್ಲ ಟೆಂಪ್ಟೇಷನ್ಗಳಲ್ಲೂ ಅವನು ಹಾದು ಹೋದನು. ಆದರೆ ಅವನು ಎಲ್ಲವನ್ನ ಓವರ್ಕಮ್ ಮಾಡಿದನು. ಹಲ್ಲೆಲೂಯಾ. ಆದ್ದರಿಂದ ನಾವು ಪೂರ್ಣ ಜಯಶಾಲಿಗಳಾದಿವೆ.